ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. 6ನೇ ದಿನ ಆದ್ರೂ ನಿಮ್ಗೆ ನಾಚಿಕೆ ಬರೋಲ್ಲ. ಇನ್ನ ಶಾಸಕರ ಮನೆ ಮುಂದೆ ಅಲ್ಲಿಗೆ ಬಾರಿಸಿ ಶವಯಾತ್ರೆ ಮಾಡ್ತೀವಿ. ನಿಮ್ ಮನೆ ಮುಂದೆ ಸತ್ತಾರು ಮನೆ ಮುಂದೆ ಅಲ್ಲಿಗೆ ಬಡಿತೀವಿ, ಹಂಗ ಅಲ್ಲಿಗೆ ಬಡಿತೀವಿ. ಚೆನ್ನಾಗಿರ್ಲಿ ನಿಮಗೆ 224 ಮಂದಿ MLAಗಳು ಏನ್ ಮಾಡಾಕತ್ತೀರಿ ನೀವು? ಕಟ್ಟಿಗೆ ಹಾಕ್ತಾರ ಮಕ್ಕಳ್ರೆ, ಏನ್ ಮಾಡಾಕತ್ತೀರಿ ನೀವು? ಜನ ರೈತರು ಲಕ್ಷ ಗಟ್ಟಲೆ ಜನ ಬೀದಿಯಾಗ ಕೂತು ಹೋರಾಟ ಮಾಡಾಕ್ತಿವಿ. AC ರೂಮ್ನಾಗ ಕೂತು ಮಜಾ ತೋತಿರೇನ? ಅವ ಸಕ್ಕರೆ ಮಂತ್ರಿ ಅಂತ 4 ನನ್ನ ಮಗನ್ ತಂದು ನಡುಡ್ರಿ ಅಂತ. ರಿಕವರಿ ಬೇಸಸ್ ಮೇಲೆ ಇದು ಹೆಚ್ಚಾಕತ್ತ ಹೇಳ್ತಾರೆ ಬೆಲೆ. ರಿಕವರಿ ಅಂದ್ರೆ ಯಾವ ಆಧಾರದ ಮೇಲೆ ತೆಗ್ದಿ, ಯಾರು ತೆಗ್ದ್ರಿ ರಿಕವರಿ ಹೆಂಗ್ ಬಂದೈತೆ ಏನ್ ಗೊತ್ತೈತಿ ನಿನಗ? ಅಧಿಕಾರಿಗಳಿಗೆ ರೈತರ ಮೇಲೆ ರಿಕವರಿ ಇಲ್ಲ, ಏನೂ ಇಲ್ಲ. 3500 ಘೋಷಣೆ ಆಗ್ಲೇಬೇಕು. ಹಿಂದಿನ ಹಳಿ ಬಾಕಿ ಒಟ್ಟು ಕೊಡ್ಲೇಬೇಕು. ಕೊಡದೇ ಇದ್ರೆ ಸರ್ಕಾರ ಡಮಾರಕ್ಕೆ ತಲೆಯಾಗಿಟ್ಕೋಬೇಕು. ಸಿದ್ದರಾಮಯ್ಯನವ್ರು ನಿಮ್ಮ ಸರ್ಕಾರ ಮನೆಗೆ ಹೋಗುತ್ತಾನ ಬಿಡುದಿಲ್ಲ. ನಾವು ಅಲ್ಲಿ ಹೇಳಿದ್ರೆ ಬಾಗಲಕೋಟೆ ಒಳಗೆ ಮೀಟಿಂಗ್ ಕರೆದಾಗ ರೈತರ ಜೊತೆ ಕರೆದು ನಾವು ಮೀಟಿಂಗ್ ಮಾಡಿ ಬೆಲೆ ನಿಗದಿ ಮಾಡ್ತಾ ಅಂತ ಹೇಳಿ ಬಂದಾರ. ಇವತ್ತಿನ ತನಕನು 15 ದಿನ ಮ್ಯಾಲತ್. ಇವತ್ತಿನ ತನಕ ಕಾರ್ಖಾನೆಯವ್ರು ಕ್ಯಾರೆ ಏನಾಗ್ತಾ ಇರಲಿಲ್ಲ. ಜಿಲ್ಲಾಧಿಕಾರಿ ಏನ್ ಮಾಡಕತ್ತ ನೀವ? ಮಕ್ಕೊಂಡೇನಪ್ಪ ನೀನು? ನಿನ್ ಕೆಲಸ ಏನ್? ಜಿಲ್ಲೆ ಒಳಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಕತಿ. SP ಅವ್ರು ಏನ್ ಮಾಡಾಕತ್ತೀರಿ? ಅವ್ರ ಫ್ಯಾಕ್ಟ್ರಿ ಮಾಲಕನ ಹಿಡ್ಕೊಂಬರ್ರಿ, ರೈತರ ನಡ್ಬಾರ್ದು ಕುಂದಿರ್ಸ್ರಿ, ಬೆಲೆ ಘೋಷಣೆ ಮಾಡಿಸ್ರಿ. ಮಾಡಿಸ್ದೇ ಇದ್ರೆ ಮುಂದಿನ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಮ ರೈತರಿಗೆ ಏನಾದ್ರು ಪೆಟ್ ಐತಿ, ಯಾರ ಗ್ರಾಹಕರಿಗೆ ಪೆಟ್ ಐತಿ ಅಂದ್ರೆ ಅದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಸರ್ಕಾರ, ಕಾರ್ಖಾನೆ ಮಾಲೀಕರ ಹೊಣೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.